ಲೋಕಸಭೆಯಲ್ಲಿ ಮಹಿಳೆಯರಿಗೆ ಟಿಕೆಟ್ ಆದ್ಯತೆ. ಬೆಂಗಳೂರಿನ 4 ಕ್ಷೇತ್ರಗಳಲ್ಲಿ ಯಾರಿಗೆ ಬಂಪರ್, 2 ಕ್ಷೇತ್ರಗಳಲ್ಲಿ ಮಹಿಳೆಯರ ಮೂಲಕ ಗೆಲುವಿಗೆ ತಂತ್ರ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಬೆಂಗಳೂರು ಉಸ್ತುವಾರಿ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರಿನ ಹೆಂಗಾರ ಮಾಡಿ ಕಬ್ಜಾ ಮಾಡ್ಕೊಳ್ಳೇಬೇಕು ಅಂದ್ಬಿಟ್ಟು ಡಿ.ಕೆ. ಶಿವಕುಮಾರ್ ಅವರು, ಡಿ.ಕೆ. ಸುರೇಶ್ ಅವರು ಯತ್ನ ಮಾಡ್ತಾವ್ರೆ. ಅದು ಚುನಾವಣೆಯಲ್ಲಿ ಗೆಲ್ಲುವ ಮೂಲಕ. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಬೆಂಗಳೂರಿನ 4 ಲೋಕಸಭಾ ಕ್ಷೇತ್ರಗಳಲ್ಲಿ ಕೂಡ ಈ ಬಾರಿ ಕಾಂಗ್ರೆಸ್ ತುರುಸಿನ ಚಟುವಟಿಕೆಯನ್ನ ಮಾಡುತ್ತೆ. ಆದರೆ 2 ಕಬ್ಜಾ ಮಾಡ್ಕೊಳ್ಳೇಬೇಕು, ಅದು ಮಹಿಳಾ ಅಭ್ಯರ್ಥಿಗಳ ಮೂಲಕ ಅನ್ನೋ ಚರ್ಚೆ. ಕಾಂಗ್ರೆಸ್ಗೆ ಅತಿ ದೊಡ್ಡ ಸವಾಲು ಅಂದರೆ 28ಕ್ಕೆ 28 ಕ್ಷೇತ್ರಗಳಲ್ಲೂ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಬೇಕು. ಕಳೆದ ಬಾರಿ JDS ಜೊತೆ ಮೈತ್ರಿ ಇತ್ತು, ಒಂದಷ್ಟು ಜನ JDS ಅಭ್ಯರ್ಥಿಗಳು ಹಾಕೊಂಡಿದ್ರು. ಈ ಸಲ BJPಗೆ ಸಮಸ್ಯೆ ಅಲ್ಲ, JDS ಜೊತೆ ಮೈತ್ರಿ ಮಾಡ್ಕೊಂಡವ್ರು 24 ಅನ್ಕೊಳ್ಳೋಣ. ಆದರೆ ಕಾಂಗ್ರೆಸ್ಸು 28 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಹಾಕಬೇಕು. ಇದು ಅತಿ ದೊಡ್ಡ ಟಾಸ್ಕ್. ಹೀಗಾಗಿ ಬೆಂಗಳೂರಿನ ಕ್ಷೇತ್ರಗಳಲ್ಲಿ, ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ದಕ್ಷಿಣ ಈ ಕ್ಷೇತ್ರಗಳಲ್ಲಿ ಮಹಿಳಾ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವ ಮೂಲಕ ಗೆಲುವಿನ ಲೆಕ್ಕಾಚಾರವನ್ನು ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು, ಸುರ್ಜೇವಾಲಾ ಅವರು ಮಾಡ್ತಾವ್ರೆ ಅನ್ನೋ ಲೆಕ್ಕಾಚಾರ. ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ದಕ್ಷಿಣ. ಎಸ್, ಬೆಂಗಳೂರು ಉತ್ತರದಲ್ಲಿ RR ನಗರದಲ್ಲಿ ಸೋತಂತ ಕುಸುಮ ಹನುಮಂತರಾಯಪ್ಪ ಅವ್ರನ್ನ ಕಣಕ್ಕಿಳಿಸ್ಬೇಕು ಅನ್ನೋದು. ಮತ್ತೊಂದು ಕಡೆ ಬೆಂಗಳೂರು ದಕ್ಷಿಣದಿಂದ ಸಚಿವ ರಾಮಲಿಂಗಾರೆಡ್ಡಿ ಅವರ ಮಗಳು ಮಾಜಿ ಶಾಸಕಿ ಸೌಮ್ಯ ರೆಡ್ಡಿ ಅವ್ರನ್ನ ಕಣಕ್ಕಿಳಿಸ್ಬೇಕು ಅನ್ನೋ ಲೆಕ್ಕಾಚಾರ. ಅಂದರೆ ಬೆಂಗಳೂರಲ್ಲಿ ಮಹಿಳಾ ಮನೆಗಳಿಗೆ ಆದ್ಯತೆಯನ್ನು ಕೊಡಬೇಕು, ಆ ಮೂಲಕ ಗೆಲುವಿನ ನಗಾರಿಯನ್ನು ಬಾರಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ರಾಜ್ಯ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. 28 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಹಾಕಬೇಕಾದ ಅನಿವಾರ್ಯತೆ ಅಲ್ಲ, ಚಾಲೆಂಜು, ಸವಾಲಿನ ಎದುರಿಸಬೇಕಾಗಿರುವಂಥ ಕಾಂಗ್ರೆಸ್ ಬೆಂಗಳೂರಿನ 2 ಕ್ಷೇತ್ರಗಳಲ್ಲಿ, ಒಂದು ಕಡೆ ಬೆಂಗಳೂರು ಉತ್ತರದಲ್ಲಿ ಕುಸುಮಾ ಅವ್ರನ್ನ, ಬೆಂಗಳೂರು ದಕ್ಷಿಣದಲ್ಲಿ ಸೌಮ್ಯ ರೆಡ್ಡಿ ಅವ್ರನ್ನ ಕಣಕ್ಕಿಳಿಸುವ ಲೆಕ್ಕಾಚಾರ. ಮಹಿಳೆಯರಿಗೆ ಆದ್ಯತೆ, ಯುವ ಸಮುದಾಯಕ್ಕೆ ಅವಕಾಶ, ಒಕ್ಕಲಿಗ, ಅಲ್ಪಸಂಖ್ಯಾತ, ರೆಡ್ಡಿ ಸಮುದಾಯಕ್ಕೆ ಪ್ರಾತಿನಿಧ್ಯ ಎಂಬ ಸಮೀಕರಣದಲ್ಲಿ ಟಿಕೆಟ್ ನೀಡೋ ಬಗ್ಗೆ ಚರ್ಚೆ ನಡೆದಿದೆ ಅನ್ನೋ ಮಾಹಿತಿ ಬಂದಿದೆ. ರಾಜ್ಯ ನಾಯಕರ ಜೊತೆ ನಡೆದ ಚರ್ಚೆ ಮತ್ತು ಅಭಿಪ್ರಾಯ ಸಂಗ್ರಹ ಸಂದರ್ಭದಲ್ಲಿ ಕೂಡ ಈ 2 ಕ್ಷೇತ್ರಗಳಿಗೆ ಮಹಿಳೆಯರಿಗೆ ಟಿಕೆಟ್ ನೀಡೋದು ಸೂಕ್ತ ಅನ್ನೋ ಲೆಕ್ಕಾಚಾರಗಳು ಕೇಳಿಬರ್ತಾ ಇದೆ. ಹೀಗಾಗಿ ಯಾವ ಕ್ಷೇತ್ರಕ್ಕೆ ಯಾರು ಇನ್ನು ಫೈನಲ್ ಆಗಬೇಕು. ಆಗಲೇ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಡೆಲ್ಲಿಗೆ ಹೋಗದೆ, ಅಲ್ಲಿಂದ ಫೈನಲ್ ಆಗಿ ಬರಬೇಕು. ಟಿಕೆಟ್ ಕೊಡೋದಷ್ಟೇ ದೊಡ್ಡ ವಿಚಾರ ಅಲ್ಲ, ಗೆಲ್ಲಿಸ್ಕೊಂಡು ಬರಬೇಕು. ಕುಸುಮಾ ಅವ್ರಿಗೆ ಅನುಕಂಪ ಇದೆ ರೀ, ಹೆಚ್ಚು ಕಡಿಮೆ ಆಗಿದ್ರೆ RR ನಗರದಲ್ಲಿ ಗೆದ್ದು ಬಿಡಬೇಕಿತ್ತು, ಅವರು ಅನುಕಂಪ ಇದೆ. ಇನ್ನು ಸೌಮ್ಯ ರಾಮಲಿಂಗಾರೆಡ್ಡಿ ಅವರು ಅಲ್ಪ ಅಂತರದಿಂದ ಸೋತವರು, ಅವ್ರಿಗೂ ವರ್ಚಸ್ಸಿದೆ. ಜೊತೆಗೆ ರಾಮಲಿಂಗಾರೆಡ್ಡಿ ಅವರು ಸಚಿವರು, ಕಾಂಗ್ರೆಸ್ ಸರ್ಕಾರ, ಡಿ.ಕೆ. ಶಿವಕುಮಾರ್ ಅವ್ರದ್ದೇ ಬೆಂಗಳೂರು ಉಸ್ತುವಾರಿ. ಈ ಎಲ್ಲ ಲೆಕ್ಕಾಚಾರ ನೋಡಿದ್ರೆ ರಿಸಲ್ಟ್ ಮಾಡ್ಕೋಬೋದು ಅಂತ. ಮತ್ತೊಂದು ಕಡೆ ಬೆಂಗಳೂರು ಕೇಂದ್ರವನ್ನು ಕೂಡ ಟಾರ್ಗೆಟ್ ಮಾಡಿದೆ ಕಾಂಗ್ರೆಸ್ ಈ ಸಲ. ಈಗ ಸೂಕ್ತ ಅಭ್ಯರ್ಥಿ ನಲ್ಪಾಡ್ ಅವರ ಹೆಸರು ಕೇಳ ಬರ್ತಾ ಇದೆ. ಯುವಕರಿಗೆ ಅವಕಾಶ ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ. ಎಸ್ ವೀಕ್ಷಕರೇ, ನಿಮ್ಮ ಪ್ರಕಾರ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎಷ್ಟರಲ್ಲಿ ಗೆಲ್ಲುವಂತ ಕಲಿಸುತ್ತೆ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು.